ವೆಲ್ಕಮ್ ಟು ಸ್ವರ್ಣ ಬ್ಲೌಸಸ್. ಇವತ್ತು ನಾನು ಒಂದು ಸ್ಪೆಷಲ್ ಆಗಿರೋ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಅದೇನೆಂದರೆ ಎಲ್ಲ ಲೇಡೀಸ್ಗೆ ತುಂಬ ಇಷ್ಟ ಆಗುವಂಥದ್ದು. ಅದೇನೆಂದರೆ ಸ್ಯಾರಿನಲ್ಲಿ ಬ್ಲೌಸ್ಗಳನ್ನು ನಾವು ಹೇಗೆ ಮೇಂಟೈನ್ ಮಾಡಿ ಇಟ್ಕೊಳ್ಳೋದು. ರೇಷ್ಮೆ ಸೀರೆ ಆಗಲಿ, ಕಾಟನ್ ಸೀರೆ ಆಗಲಿ, ಪ್ರತಿಯೊಂದು ಸ್ಯಾರಿ ಫಂಕ್ಷನಿಗಳಿಗೆ ಹೋಗೋಕ್ಕೆ ಎಲ್ಲದಕ್ಕೂ ನಾವು ಡೈಲಿ ಯೂಸ್ ಮಾಡೋದಕ್ಕೆ ಯಾವ ಥರ ಮಾಡಿಟ್ಕೊಳ್ಳೋದು ಅಂತ ಹೇಳಿ ತೋರಿಸ್ತೀನಿ ನೋಡಿ. ನಾನು ಹೇಗೆ ಮಾಡಿಟ್ಕೊಂಡಿದ್ದೀನಿ. ಕಾಟನ್ ಸ್ಯಾರಿ ಇದು. ಕಾಟನ್ ಸ್ಯಾರಿಗೆ ಇದರದ್ದೇ ಬ್ಲೌಸು ಈ ಥರ ಫೋಲ್ಡ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ. ನಾವು ರೆಗ್ಯುಲರಾಗಿ ಪ್ರತಿಯೊಂದು ದಿನವೂ ಉಡ್ಬೇಕಂದ್ರೆ ಆ ಸೀರೆ ಮತ್ತು ಬ್ಲೌಸ್ ಜೊತೆಲೆಲ್ಲ ತೆಗೆದಿಟ್ಕೋಬೋದು. ಇದೇ ಥರ ತುಂಬ ಸ್ಯಾರಿ ಮಾಡಿಟ್ಕೊಂಡಿದ್ದೀನಿ ನಾನು. ಇದು ನೋಡಿ, ಮೈಸೂರು ಸಿಲ್ಕ್ ಸ್ಯಾರಿ. ಇದಕ್ಕೂ ಕೂಡ ಮಾಡ್ಬೋದು. ಮೈಸೂರು ಸಿಲ್ಕ್ ಮಾಡಿದ್ರೆ ಸ್ಟಿಫಾಗಿ ಕುತ್ಕೊಂಡಿರುತ್ತೆ. ಇದಕ್ಕೆ ಸೇಮ್ ಬ್ಲೌಸ್ ಇದೆ. ನಾನು ಕಾಂಟ್ರಾಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಗ್ರೀನ್ ಬ್ಲೌಸ್ ತುಂಬ ಇಷ್ಟ ಆಗುತ್ತೆ ನನಗೆ, ಹಾಗಾಗಿ ಇದನ್ನು ಮಾಡಿದ್ದೀನಿ ನೋಡಿ. ಇದೊಂದು ಸ್ಯಾರಿ. ಇವೆಲ್ಲ ಸ್ಟಿಫ್ ಇದ್ರೂ ತುಂಬ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಇದು ಕಪ್ಸ್ ಇದೆ, ಹಾಗಾಗಿ ಸ್ವಲ್ಪ ಫೋಲ್ಡಿಂಗ್ ಜಾಸ್ತಿ ಬಂದಿದೆ. ವಿತೌಟ್ ಕಪ್ಸಿಂದ ಆದರೆ ನಿಮಗೆ ತುಂಬ ಕಂಫರ್ಟಬಲ್ ಆಗಿರುತ್ತೆ ನೋಡಿ. ಇದು ಪ್ಯಾಟ್ರನ್, ನೆಕ್ ಪ್ಯಾಟ್ರನ್ ಬೇರೆ ಇದೆ, ಅದಕ್ಕೆ ಈ ಥರ ಬಂದಿದೆ ಇದು ಫೋಲ್ಡಿಂಗು. ಇದು ಯಾವ ಥರ ನೆಕ್ ಅಂತ ಹೇಳಿ ನಾನು ತೋರಿಸ್ತೀನಿ ನೋಡಿ. ಈ ಥರ ಬ್ಯಾಕ್ ಸೈಡು ಈ ನೆಕ್ ಇರೋದ್ರಿಂದ ಅದು ಸ್ವಲ್ಪ ಆ ಥರ ಡಿಸೈನು ಆಗಿ ಬಂದಿದೆ. ನೋಡಿದ್ರಲ್ಲ, ಈ ಥರ ಸೀರೆಗಳನ್ನು ಮಾಡಿಟ್ಕೊಂಡ್ರೆ ತುಂಬ ಈಸಿ ಆಗುತ್ತೆ. ಫಂಕ್ಷನಿಗೆ ಹೋಗ್ಬೇಕಾದ್ರೆ ನಮಗೆ ಸೂಟ್ ಕೇಸಲ್ಲಿ ಇಟ್ಕೊಳ್ಳೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ವಾರ್ಡ್ರೋಬ್ಗಳಲ್ಲಿ ಇಟ್ಕೋಬೋದು ಆಯಿತಾ. ಈಗ ಆ ಥರ ಹೇಗೆ ಮಾಡೋದು ಅಂಥೇಳಿ ತೋರಿಸ್ತೀನಿ ನಾನು ನೋಡಿ. ಇದೊಂದು ಸೀರೆ ಇಟ್ಕೊಂಡಿದ್ದೀನಿ, ರೇಷ್ಮೆ ಸೀರೆ. ಈ ಸೀರೆ ತುಂಬ ಗ್ರ್ಯಾಂಡಾಗಿದೆ. ಇದು ಸ್ವಲ್ಪ ದೊಡ್ಡ ಫಂಕ್ಷನಿಗೆಲ್ಲ ಉಟ್ಕೋಬೋದು. ಬ್ಲೌಸನ್ನ ನಾವು ಇದ್ರ ಬ್ಲೌಸನ್ನು ಬೇರೆದಕ್ಕೆ ಹಾಕ್ಕೊಳಕ್ಕೆ ಬರಲ್ಲ, ಹಾಗಾಗಿ ಇದರೊಳಗೆ ನಾವು ಕ್ಲೀನಾಗಿ ಇಟ್ಕೋಬೇಕು. ನಾನು ಈ ಥರ ಫೋಲ್ಡ್ ಮಾಡಿ ಇಟ್ಕೊಳ್ತಾ ಇದ್ದೆ ಮೊದಲು ನೋಡಿ. ತುಂಬ ಜನ ಹೀಗೆ ಇಟ್ಕೊಳ್ಳೋದು, ಆ ಸೀರೆನಲ್ಲಿ ಆ ಬ್ಲೌಸನ್ನು ಮಡಿಸಿ ಇಟ್ಕೊಂಡ್ಬಿಡ್ತಾರೆ. ಇದಕ್ಕಿಂತ ಈ ಥರ ನೀಟಾಗಿ ಮಾಡಿಟ್ಕೊಂಡ್ರೆ ನೋಡೋದಕ್ಕೂ ಚೆನ್ನಾಗಿರುತ್ತೆ, ಕ್ಯಾರಿ ಮಾಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಇವಾಗ ಈ ಸೀರೆನ ಹೇಗೆ ಮಾಡೋದು ಅಂತ ತೋರಿಸ್ಲಾ. ಇದು ಬ್ಲೌಸು, ಇದೇ ಸೀರೆದು ಮ್ಯಾಚಿಂಗ್ ಹೊಲಿಸ್ಕೊಂಡಿರೋದು ನಾನು. ಈ ಥರ ವರ್ಕ್ ಮಾಡಿ ಪ್ಯಾಟ್ರನ್ ಆಗಿ ಹೊಲಿಸಿಟ್ಕೊಂಡಿದ್ದೀನಿ. ಇದು ನೀವು ಇನ್ಯಾವ ಸೀರೆಗೂ ಹಾಕ್ಕೊಳಕ್ಕೆ ಬರಲ್ಲ, ಹಾಗಾಗಿ ಏನು ಮಾಡ್ತೀನಿ, ಇವಾಗ ಈ ಸೀರೆ ಒಳಗೆ ಈ ಥರ ಫೋಲ್ಡ್ ಮಾಡಿ ಹೇಗೆ ಇಟ್ಕೊಳ್ಳೋದು ಅಂಥೇಳಿ ಕರೆಕ್ಟಾಗಿ ತೋರಿಸ್ತೀನಿ. ಕಡೆ ತನಕ ವಿಡಿಯೋ ನೋಡಿ. ಇವಾಗ ಈ ರೆಡಿ ಮಾಡಿರೋ ಸೀರೆನೆಲ್ಲ ಆ ಕಡೆ ಸೈಡ್ ಎತ್ತಿಟ್ಕೊಂಡ್ಬಿಡ್ತೀನಿ. ಇವಾಗ ಈ ಸೀರೆನ ಹೇಗೆ ಫೋಲ್ಡ್ ಮಾಡೋದು ಅಂತ ಹೇಳಿ ತೋರಿಸ್ತೀನಿ. ಬ್ಲೌಸ್ ಇಟ್ಬಿಟ್ಟು ಫೋಲ್ಡ್ ಮಾಡೋದು. ಯಾವಾಗಲೂ ಈ ಥರ ಈ ಮಡಿಕೆನಲ್ಲಿ ಮುಂದ್ಗಡೆ ಇರೋವಂಥ ಭಾಗಕ್ಕೆ ನಾವು ಫೋಲ್ಡ್ ಮಾಡ್ಕೊಳ್ಬೇಕು. ಸಪೋಸ್ ಈ ಥರ ಮಾಡಿದ್ರೆ ಹೀಗೆ ಈ ಫೋಲ್ಡಿಂಗ್ ಹೊರಗೆ ಬಂದ್ಬಿಡತ್ತೆ, ಚೆನ್ನಾಗಾಗಲ್ಲ, ಫಿನಿಶಿಂಗ್ ಚೆನ್ನಾಗಾಗಲ್ಲ. ಹಾಗಾಗಿ ನೋಡಿ, ಇದನ್ನು ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ರೇಷ್ಮೆ ಸೀರೆ ನಾರ್ಮಲಿ ಎಲ್ಲರೂ ಐರನ್ ಥರ ಮಾಡಿ ಇಟ್ಕೊಂಡಿರ್ತೀರಲ್ವ, ಅದು ಥರ ಹೀಗೆ ರೆಡಿ ಮಾಡ್ಕೊಳ್ತೀನಿ. ಇದು ಬ್ಲೌಸು. ಈ ಬ್ಲೌಸನ್ನ ನಾನು ಹುಕ್ಸ್ ತೆಗೆದುಬಿಡೋಣ. ಎರಡು ಕಡೆ ಹುಕ್ ಹಾಕಿದ್ದೀನಿ ನೋಡಿ, ಹುಕ್ಕು ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಈ ಸೀರೆನ ಹೀಗೆ ಎತ್ಕೊಂಡ್ಬಿಟ್ಟು ಈ ಬ್ಲೌಸನ್ನ ಹಾಕಬೇಕು. ಇದು ಟ್ಯಾಗ್ ಕಟ್ಕೊಳ್ಬಾರ್ದು, ಕಟ್ಟಿದರೆ ಟೈಟ್ ಆಗಿಬಿಡುತ್ತೆ, ಫೋಲ್ಡಿಂಗ್ ಚೆನ್ನಾಗಾಗಲ್ಲ. ಹಾಗಾಗಿ ಇವಾಗ ಇದನ್ನು ಬ್ಲೌಸ್ ಓಪನ್ ಮಾಡಿಬಿಟ್ಟು ಅದ್ರ ಮೇಲೆ ಸೀರೆ ಹಾಕಬೇಕು. ಅದನ್ನು ನಾವು ಒಂದು ಸ್ವಲ್ಪ ಮೆಜರ್ಮೆಂಟು, ಒಂದು ಬುಕ್ ಫೋಲ್ಡ್ ಮಾಡ್ತೀವಲ್ವ, ಆ ಥರ ಮೆಜರ್ಮೆಂಟ್ ತೊಗೋಬೇಕು. ಹೀಗೆ ನಾರ್ಮಲಿ ರೇಷ್ಮೆ ಸೀರೆ ಎಲ್ಲದೂ ಕೂಡ ಬುಕ್ ಫೋಲ್ಡಿಂಗಲ್ಲೇ ಇರುತ್ತೆ, ಅದೇ ಸೈಜೇ ಇರುತ್ತೆ. ಈ ಥರ ಇವಾಗ ಮೇಲೆ ಒಂದು ಹುಕ್ ಹಾಕ್ತೀನಿ, ಹಾಗೆ ಕೆಳಗಡೆನೂ ಕೂಡ ಒಂದು ಹುಕ್ ಹಾಕ್ಬಿಡ್ತೀನಿ, ಬ್ಲೌಸ್ ಓಪನ್ ಆಗಲ್ಲ ಅಂತ. ಹಾಕಿದ ಈ ಲೆಫ್ಟ್ ಸೈಡನ್ನು ಹೀಗೆ ಒಂದು ಆ ಸೀರೆ ಕರೆಕ್ಟಾಗಿ ಫೋಲ್ಡ್ ಮಾಡ್ತಿದ್ದೀನಿ. ಅದೇ ತೋಳು ಕೂಡ ಹೀಗೆ ನಾವು ಓಪನ್ನಾಗಿ ಹೀಗೆ ಬಿಟ್ಟರೆ ಅದು ಫೋಲ್ಡಿಂಗ್ ಚೆನ್ನಾಗಿ ಬರಲ್ಲ. ಈ ಕಡೆ ಸೈಡು ಕೂಡ ನಾನು ಈ ಥರ ಫೋಲ್ಡ್ ಹಾಕ್ಕೊಳ್ತಾ ಇದ್ದೀನಿ. ಸೀರೆ ಕರೆಕ್ಟಾಗಿರಬೇಕು. ಈ ತೋಳು ಕೂಡ ನಾನು ಈ ಥರ ನಾವೇನು ಐರನ್ ಮಾಡಬೇಕಾದ್ರೆ ಹೇಗೆ ಇಟ್ಕೊಳ್ತೀವಲ್ಲ ಆ ಥರ. ಇವಾಗ ಹೀಗೆ ಮಾಡಾದ್ಮೇಲೆ ಈ ಭಾಗ ತೆಗೆದು ನೋಡಿ, ಈ ಥರ ಒಳಗಡೆ ಒಂದು ಸ್ವಲ್ಪ ಬ್ಲೌಸು ನೆಕ್ಕು ಫೋಲ್ಡ್ ಆಗುತ್ತೆ, ಏನು ಪರವಾಗಿಲ್ಲ. ಇದೇ ಥರ
ಇದನ್ನು ಥ್ರೆಡ್ಡನ್ನ ಒಂದು ಸ್ವಲ್ಪ ಒಳಗಡೆ ಹಾಕ್ಕೊಳ್ಳೋಣ. ತುಂಬ ಉದ್ದ ಇದೆಯಲ್ವಾ, ಹಾಗಾಗಿ ಒಳಗೆ ಹಾಕಿ ಈ ಕಡೆ ಬಲಗಡೆ ಇರೋದನ್ನು ಹೀಗೆ ಅದೇ ಸಮಕ್ಕೆ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ನಾರ್ಮಲಿ ಈ ಸೀರೆಗಳೆಲ್ಲ ಕರೆಕ್ಟು ಫೋಲ್ಡಿಂಗ್ ಬರುತ್ತೆ, ಹಾಗಾಗಿ ಬಾರ್ಡು ಕೂಡ ದೊಡ್ಡದಿದೆಯಲ್ಲ. ಇವಾಗ ಹೀಗೆ ಮಧ್ಯಕ್ಕೆ ಒಂದು ಫೋಲ್ಡ್ ಮಾಡಿ ಈ ಥರ ನಾವು ಏನು ಸೀರೆ ಬಾಕ್ಸಲ್ಲಿ ಬರುತ್ತಲ್ಲ ಅದೇ ಫೋಲ್ಡ್ ಇರುತ್ತೆ, ಇದು ಸೇಮ್ ಫೋಲ್ಡಿಂಗ್. ಈ ಥ್ರೆಡ್ಡನ್ನೆಲ್ಲ ಆಮೇಲೆ ನಾವು ಸರಿ ಮಾಡಿ ಹಾಕ್ಕೊಳ್ಬೋದು. ಕರೆಕ್ಟಾಗಿ ಒಳಗಡೆ ಹಾಕ್ಕೊಂಡ್ರೆ ಯಾವುದಕ್ಕೂ ಸಿಗಾಕೊಳ್ಳಲ್ಲ. ಈ ಥರ ಫೋಲ್ಡ್ ಮಾಡಿದ್ವಿ. ಇದನ್ನು ಈಸಿಯಾಗಿ ನಾವು ಸುಟ್ಕೇಸಲ್ಲಿ ಇಟ್ಕೊಳ್ಬೋದು. ಮತ್ತು ಎಲ್ಲಿ ಹೋಗಬೇಕಾದ್ರೂ ಕೂಡ ಡಿಸೈಡ್ ಮಾಡ್ಬೋದು ಬೇಗ. ಈ ಸೀರೆ ಉಟ್ಕೊಳ್ಬೋದು, ನಾವು ಈ ಫಂಕ್ಷನಿಗೆ ಹೋಗ್ಬೇಕಾದ್ರೆ ಈ ಮ್ಯಾಚ್ ಹಾಕ್ಕೊಳ್ಬೋದು ಅಂತ. ಯಾಕಂದರೆ ರೆಡಿ ಇರುತ್ತಲ್ವಾ ಸೀರೆ ಬ್ಲೌಸ್ ಒಂದು ಕಡೆ ಸೀರೆ ಒಂದು ಕಡೆ ಇದ್ದರೆ ಬೇಗ ಐಡಿಯಾ ಬರೋದಿಲ್ಲ. ಈ ಥರ ಇದ್ದಾಗ ಏನಾಗುತ್ತೆ, ಇಮಿಡಿಯೇಟ್ ನಾವು ಮ್ಯಾಚ್ ಮಾಡ್ಕೊಂಬಿಡ್ಬೋದು. ತುಂಬ ಈಸಿ ಆಗುತ್ತೆ. ಎಲ್ಲ ಸೀರೆನೂ ಮಾಡಿಟ್ಕೊಳ್ಬೋದು. ಸಾಫ್ಟ್ ಸಿಲ್ಕ್ ಸ್ಯಾರಿ, ಕಾಟನ್ ಸ್ಯಾರಿ, ಸಿಂಥೆಟಿಕ್ ಸ್ಯಾರಿ ಒಂದು ಮಾಡಿಲ್ಲ ನಾನು, ಅದು ಕೂಡ ಮಾಡ್ಬೋದು. ಸ್ವಲ್ಪ ಸ್ಟಿಫ್ ಇರಲ್ಲ ಅದು, ಹಾಗಾಗಿ ಮಾಡಿಲ್ಲ. ಹೀಗೆ ಮಾಡಿಕೊಂಡ್ರೆ ತುಂಬ ಈಸಿ ಅನಿಸುತ್ತೆ. ನಾವು ಡೈಲಿ ಆಫೀಸ್ಗೆ ಹೋಗಬೇಕು ಅಂದಾಗ ಕಾಟನ್ ಸ್ಯಾರಿಗಳನ್ನು ಮಾಡಿಟ್ಕೊಂಡ್ಬಿಡ್ಬೋದು. ಬಾರ್ಡರ್ ಸ್ಯಾರಿ ಇದ್ದರೆ ಯಾವ್ಯಾವ ಫಂಕ್ಷನಿಗೆ ಯಾವ್ಯಾವ ಸೀರೆ ಉಡಬೇಕು ಅಂತ ಡಿಸೈಡ್ ಮಾಡ್ಕೊಬೋದು. ಇದೇ ರೀತಿ ಹೊಸ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಧನ್ಯವಾದಗಳು.